ದೊಡ್ಡ ಕಪ್ಪು ಮಣಿಗಳ ಸರವನ್ನು ಅನೇಕ ಗಣ್ಯ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಧರಿಸೋದನ್ನು ನೀವು ನೋಡಿರ್ಬೋದು. ಇದನ್ನು ಕರುಂಗಲಿ ಮಾಲೆ ಅಂತೇಳಿ ಕರೀತಾರೆ. ಕರುಂಗಲಿ ಮಾಲೆಯನ್ನು ಒಂದು ವಿಧದ ಮರದಿಂದ ತಯಾರಿಸ್ತಾರೆ. ಈ ಮಣಿಗಳನ್ನು ಹೆಚ್ಚಾಗಿ ಸಿನಿಮಾ ತಾರೆಯರು ಮತ್ತು ಉದ್ಯಮಿಗಳು, ರಾಜಕಾರಣಿಗಳು ಧರಿಸ್ತಾರೆ. ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದ ಪ್ರಸಿದ್ಧ ನಟರಾದಂಥ ರಜನಿಕಾಂತ್, ಪವನ್ ಕಲ್ಯಾಣ್, ಧನುಷ್ ಮತ್ತು ಈಗ ತಮಿಳುನಾಡು CM ಆಗಿರ್ತಕ್ಕಂಥ ವಿಜಯ್ ಧರಿಸೋದನ್ನು ನೀವು ನೋಡಿರ್ಬೋದು. ಈ ದೊಡ್ಡ ಕಪ್ಪು ಮಣಿಗಳ ಕರುಂಗುಲಿ ಮಾಲೆಯನ್ನು ಧರಿಸೋದ್ರಿಂದ ಹಣ ಬರ್ತದೆ, ಕೀರ್ತಿ ಬರ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿ ಇರ್ತದೆ, ಶಾಂತಿ ಇರ್ತದೆ ಅಂತೇಳಿ ಹೇಳಲಾಗ್ತದೆ. ಹೀಗಾಗಿ ಅನೇಕರು ಈ ಕರುಂಗುಲಿ ಮಾಲೆಯನ್ನು ಧರಿಸಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು, ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳನ್ನು, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಿರೋದನ್ನು ಕೂಡ ನೀವು ನೋಡಿರ್ತೀರಿ. ಒಂದು ರೀತಿಯ ಮರದಿಂದ ತಯಾರಿಸುವ ಈ ಕರುಂಗುಲಿ ಮಾಲೆಯನ್ನು ಧರಿಸೋದ್ರಿಂದ ಆಗುವ ಪ್ರಯೋಜನಗಳೇನಪ್ಪ ಅಂದರೆ, ಅದು ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸ್ತದೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತು ಮಾನಸಿಕ ನೆಮ್ಮದಿಯನ್ನು ಮನುಷ್ಯನಿಗೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಈ ಕರುಂಗಲಿ ಮಾಲೆಯಲ್ಲಿರುವಂತಹ ಕಪ್ಪು ಮಣಿಗಳನ್ನು ಮಾಡುವಂತಹ ನೈಸರ್ಗಿಕ ಮರ ಯಾವುದು? ಆ ಮರ ನಿಜಕ್ಕೂ ಕೂಡ ಈ ದೈವಿ ಶಕ್ತಿಯನ್ನು ಆಕರ್ಷಿಸ್ತದೆಯೇ? ನಾನು ಕಳೆದ 2 ದಿನಗಳಿಂದ ಈ ನಮ್ಮ ಕನ್ನಡ ನಾಡಿನಲ್ಲಿ ಕಗ್ಗಲಿ ಅಂತ ಕರೆಯುವಂತಹ, ಸಂಸ್ಕೃತದಲ್ಲಿ ಕದಿರ ಅಂತ ಕರೆಯುವಂತಹ ಈ ಮರದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋಗಳನ್ನು ನೋಡಿದ ಕೆಲವರು ಇದೇ ಮರದಿಂದಲೇ ಈ ಕರುಂಗಲಿ ಮಾಲವನ್ನು ಕೂಡ ಮಾಡ್ತಾರೆ ಅಂತೇಳಿ ಕಾಮೆಂಟನ್ನು ಮಾಡಿದ್ದಾರೆ. ಹಾಗೆ ನೋಡಿದರೆ ಈ ಕರುಂಗಲಿ ಮಾಲವನ್ನು ಧರಿಸೋದ್ರಿಂದ ಏನೇನು ಲಾಭ ಆಗ್ತವೆ ಅಂತ ಹೇಳ್ತಾರಲ್ಲ, ಅಂಥ ಎಲ್ಲ ಲಾಭಗಳು ಕೂಡ ಈ ನಮ್ಮ ಕಗ್ಗಲಿ ಮರದಿಂದಲೇ ಆಗ್ತವೆ ಅಂಥೇಳಿ ಒಂದು ನಂಬಿಕೆ ಇದೆ. ಅಂದರೆ ಇದು ಕಗ್ಗಲಿ ಮರ ದೈವಿ ಶಕ್ತಿಯನ್ನು ಆಕರ್ಷಿಸ್ತದೆ. ಅಷ್ಟೇ ಅಲ್ಲ, ಈ ನಾವು ಮನೆ ದೇವರನ್ನು ಮರ್ತಿದ್ರೆ ಅಥವಾ ಮನೆ ದೇವರಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಈ ಕಗ್ಗಲಿ ಮರದ ಕಡ್ಡಿಯನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸಿದರೆ ನಮ್ಮ ಮನೆಯ ದೇವರೇ ಆ ಏನು ಕಗ್ಗಲಿಗೆ ಕಡ್ಡಿಗೆ ಅವಹಾರಿಯಾಗಿ ಆ ದೈವಿ ಕೃಪೆ, ಅಂದರೆ ನಮ್ಮ ಮನೆ ದೇವರ ದೈವಿ ಕೃಪೆ ನಮಗೆ ಸಿಗ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಇಷ್ಟಲ್ಲದೆ ಈ ವೈದಿಕದಲ್ಲಿ ಹೋಮಕ್ಕೂ ಕೂಡ ಈ ಕಗ್ಗಲಿ ಮರವನ್ನು ಬಳಸ್ತಾರೆ. ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸುವಂತಹ ದೇವತಾ ಮೂರ್ತಿಗಳನ್ನು ತಯಾರಿಸಲಿಕ್ಕೆ ಕೂಡ ಇದೇ ಕಗ್ಗಲಿ ಮರವನ್ನು ಬಳಸ್ತಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂದರೆ, ಇದು ಯಜ್ಞ ಯಾಗಗಳನ್ನು ಮಾಡ್ತಾರಲ್ಲ, ಆ ಯಜ್ಞ ಯಾಗಗಳನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಸಮ್ಯ ಅನ್ನುವಂಥ ಒಂದು ಕಟ್ಟಿಗೆಯಿಂದ ಮಾಡಿದ ಒಂದು ಯಜ್ಞ ಸಾಧನವನ್ನು ಬಳಸ್ತಾರೆ. ಆ ಯಜ್ಞ ಸಾಧನ ಇದೆಯಲ್ಲ, ಶಮ್ಯ ಅನ್ನುವ ಯಜ್ಞ ಸಾಧನ, ಅದು ಈ ಕದಿರ ಮರ ಅಥವಾ ಈ ನಮ್ಮ ಏನು ಕಗ್ಗಲಿ ಮರ ಅಂತೀವಲ್ಲ, ಈ ಕಗ್ಗಲಿ ಮರದಿಂದಲೇ ತಯಾರಿಸಿದ್ದು. ಯಜ್ಞ ಸಾಧನ ಅದರಿಂದ ತಯಾರಿಸಿರೋದ್ರಿಂದ ಯಜ್ಞ ಮತ್ತು ಯಾಗಗಳನ್ನು ಮಾಡುವಂಥದ್ದೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ, ಅಂದರೆ ಒಂದು ಸಾಹಸವನ್ನು ಗೆಲ್ಲಲಿಕ್ಕೆ, ಈ ರೀತಿಯಾಗಿ ಈ ಯಜ್ಞ ಸಾಧನವೇ ಆ ಎಲ್ಲಕ್ಕೂ ಮೂಲ ಕಾರಣ ಆಗಿರೋದ್ರಿಂದ ಈ ಕಗ್ಗಲಿ ಮರದಿಂದಲೇ ಈ ಏನು ಕರುಂಗಲಿ ಮಾಲವನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಅನೇಕರು ವಾದ ಮಾಡ್ತಾರೆ. ನೀವಿಲ್ಲಿ ನೋಡ್ತಿರುವಂತಹ ಈ ಕಗ್ಗಲಿ ಮರ ದೈವಿ ಶಕ್ತಿಯನ್ನು ಆಕರ್ಷಿಸ್ತದೆ ಮತ್ತು ದೈವಿ ಶಕ್ತಿಗೂ ಮತ್ತು ಮನುಷ್ಯನಿಗೂ ಸಂಪರ್ಕ ಕಲ್ಪಿಸ್ತದೆ ಅನ್ನುವ ನಂಬಿಕೆ ಇರೋದು ನಿಜ. ಆದರೆ ವಾಸ್ತವದಲ್ಲಿ ಈ ಏನು ಕರುಂಗಲಿ ಮಾಲೆಯನ್ನು ಮಾಡ್ತಾರಲ್ಲ, ಆ ಕರುಂಗಲಿ ಮಾಲೆಯನ್ನು ಮಾಡುವಂಥದ್ದು ಈ ಕಗ್ಗಲಿ ಮರದಿಂದ ಅಲ್ಲ. ಯಾಕೆಂದರೆ ಈ ಕಗ್ಗಲಿ ಮರ, ಕದಿರ ಮರ ಅಂತ ಏನು ಕರೀತಾರಲ್ಲ, ಇದರ ತಿರುಳು ಸ್ವಲ್ಪ ಕೆಂಪಗಿರ್ತದೆ. ಆದರೆ ಈ ಏನು ಕರುಂಗಲಿ ಮಾಲವನ್ನು ಮಾಡ್ತಾರೆ ಅದರ ತಿರುಳು ಸಂಪೂರ್ಣ ಕಪ್ಪಾಗಿರ್ತದೆ. ಈ ಕರುಂಗಲಿ ಮಾಲಾದ ಕಪ್ಪು ಮಣಿಗಳನ್ನು ಮಾಡುವ ಮರವನ್ನು ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಎಬ್ನಿ ಅಂತೇಳಿ ಕರೀತಾರೆ. ಈ ಬ್ಲ್ಯಾಕ್ ಎಬ್ನಿ ಎನ್ನುವ ಮರದ ವೈಜ್ಞಾನಿಕ ಹೆಸರು ಕೂಡ ಬೇರೆ ಇದೆ, ಅದು ಡಿಯೋಸ್ಪೈರಸ್ ಎಬ್ನಮ್ ಅಂತ ಹೇಳಿ. ಆದರೆ ಈ ನಮ್ಮ ಕಗ್ಗಲಿ ಮರದ ವೈಜ್ಞಾನಿಕ ಹೆಸರು ಅಕೇಶಿಯಾ ಕ್ಯಾಚ್ಯೂ ಅಂತ ಹೇಳಿ. ಈ ಕರುಂಗಲಿ ಮಾಲೆಯ ಕಪ್ಪು ಮಣಿಗಳನ್ನು ಮಾಡುವಂಥದ್ದು ಈ ನಮ್ಮ ಕಗ್ಗಲಿ ಮರದಿಂದಲೇ ಎಂಬ ನಂಬಿಕೆಯೋ ಅಥವಾ ಗೊಂದಲ ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಈ ನಮ್ಮ ಕಗ್ಗಲಿ ಮರವನ್ನು ತಮಿಳಿನಲ್ಲಿ ಕರುಂಗಲಿ ಎನ್ನುವ ಹೆಸರಿನಿಂದಲೇ ಕರೀತಾರೆ. ಈ ಕಾರಣದಿಂದಲೇ ಈ ಕರುಂಗಲಿ ಮಾಲಾ ಮಣಿಗಳನ್ನು ಕೂಡ ಅದೇ ಹೆಸರಿನಿಂದ ಕರೆಯುವ, ಈ ತಮಿಳಿನ ಅದೇ ಹೆಸರಿನಿಂದ ಕರೆಯುವ ಈ ಮರದಿಂದ ಮಾಡ್ತಾರೆ ಅಂತೇಳಿ ಕೆಲವರು ನಂಬಿದ್ದಾರೆ. ವಾಸ್ತವವಾಗಿ ಅದಲ್ಲ. ಇಷ್ಟಾಗಿಯೂ ಕೂಡ ಈ ನಮ್ಮ ಕಗ್ಗಲಿ ಮರದಲ್ಲಿರುವಂಥ ದೈವಿ ಶಕ್ತಿಗೆ ಯಾವುದೇ ಕುಂದುಂಟಾಗಿಲ್ಲ ಅಂತ ಭಾವಿಸ್ತಾ, ಇನ್ನೂ ಹೇಳಬೇಕು ಅಂದರೆ ಈ ಕಗ್ಗಲಿ ಮರದ ಬಗ್ಗೆ ಮಗದಷ್ಟು ವಿಷಯಗಳು ಇದ್ದೇ ಇದ್ದಾವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ.